ಇವತ್ತಲ್ಲ ಚಿನ್ನು ಮರಿ, ನಾಳೆ ನಿಮ್ಗೊಂದು ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೀನಿ. ನಾಳೆ ಏನು ದಿನ ಅಂತ ನಿಮ್ಗೆ ಗೊತ್ತಿಲ್ವಾ? ನನಗೆ ಏನು ಗೊತ್ತಿಲ್ಲ. ನನ್ನ ತಲೆಯಲ್ಲಿ ಬರೀ ನಮ್ಮ ಮನೆ ಪರಿಸ್ಥಿತಿ ಬಗ್ಗೆ ತುಂಬಿದೆ ಅಷ್ಟೆ. ಅದೇನಂತ ನೀವೇ ಹೇಳಿ. ಚಿನ್ನು ಮರಿ, ಇನ್ನೊಂದ್ಸಲಿ ಜ್ಞಾಪಕ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನಾಳೆ ಏನು ಸ್ಪೆಷಲ್ ಡೇ ಅಂತ ಗೊತ್ತಿಲ್ವಾ? ಇಲ್ಲ ರೀ, ನಂಗೇನು ನೆನಪೇ ಬರ್ತಿಲ್ಲ. ನಾವು ಮೀಟ್ ಮಾಡಿದ್ದಿನ ಅಲ್ಲ, ನಮ್ಮ ಮದುವೆ ಆಗಿದ್ದೀನೂ ಅಲ್ಲ, ನಾವಿಬ್ರು ಹುಟ್ಟಿದ ಹಬ್ಬನೂ ಇಲ್ಲ. ಮತ್ತಿನ್ನೇನ್ರಿ ಅದೇನು ಅಂತ ನೀವೇ ಹೇಳ್ಬಿಡಿ. ಹೇಳಬೇಕು ಅಂತಿದ್ದೆ ಚಿನ್ನು ಮರಿ, ಆದರೆ ನಿಮಗೆ ನಾಳೆ ಏನು ದಿನ ಅಂತಲೇ ಮರ್ತು ಹೋಗಿದ್ಯಾ? ಅಷ್ಟು ಜ್ಞಾಪಕ ಇಲ್ವಾ? ಅಲ್ಲ, ಇಟ್ಸ್ ಓಕೆ. ನಾಳೆ ಬೆಳಗ್ಗೆ ಏನು ಸರ್ಪ್ರೈಸು ಅಂತ ಹೇಳಿ, ಏನು ಸ್ಪೆಷಲ್ ಡೇ ಅಂತಲೂ ಹೇಳ್ತೀನಿ. ನಂಗೆ ಅನಿಸ್ತಿದೆ ನೀವು ಸುಮ್ಮನೆ ಸುಳ್ಳು ಹೇಳ್ತಿದ್ದೀರಾ ಅಂತ. ನಾನು ಕೇಳಿದ್ನಲ್ಲ ಫೋನಲ್ಲಿ ಏನು ನೋಡ್ತಾ ಇದ್ದೀರಾ ಅಂತ, ಅದಕ್ಕೆ ಹೀಗೆಲ್ಲ ಹೇಳ್ತಾ ಇದ್ದೀರಾ ತಾನೇ? ಹಾಗಾದರೆ ನಿಮಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ. ನಿಮ್ಮನ್ನ ಬಿಟ್ಟರೆ ನಾನು ಇನ್ಯಾರನ್ನ ನಂಬಲಿ ಹೇಳಿ? ನೀವು ನನ್ನ ತಲೆಯಲ್ಲಿ ಹುಳ ಬಿಟ್ರಲ್ಲ, ಅದಕ್ಕೆ ಈ ಥರ ನಾನು ಹುಳ ಬಿಟ್ಟರೆ ಅಟ್ಲೀಸ್ಟ್ ನೀವು ಹೇಳ್ತೀರಾ ಅಂತ ಅಷ್ಟೇ. ಹೇಳಬೇಕು ಅಂತಿದ್ದೆ, ಆದರೆ ನೀವು ಈಗ ಡಲ್ ಆಗಿದ್ರೆ ನಂಗೆ ಹೆಂಗೆ ಹೇಳಕ್ಕೆ ಮನ್ಸು ಬರುತ್ತೆ? ನಾನೇನು ಡಲ್ ಆಗಿದ್ದೀನಿ ನೋಡಿ, ಎಷ್ಟು ಖುಷಿಯಾಗಿದ್ದೀನಿ ಅಂತ. ಚಿನ್ನು ಮರಿ, ನೀವು ಮನಸ್ಫೂರ್ತಿಯಾಗಿ ನಗೋದಕ್ಕೂ ಹೀಗೆ ಫೇಕಾಗಿ ನಗೋದಕ್ಕೂ ವ್ಯತ್ಯಾಸ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ? ಅಷ್ಟು ದಡ್ಡ ಅಲ್ಲ ನಾನು. ನೋಡಿ, ನಾಳೆ ಬೆಳಗ್ಗೆ ಏನು ಸ್ಪೆಷಲ್ ಡೇ ಅಂತ ನಿಮಗೆ ಹೇಳ್ತೀನಿ. ನೀವು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ರೆಡಿಯಾಗಿ ಸರಿ ಚೆನ್ನಾಗಿ ಇವಾಗ ಮಲ್ಕೊಳ್ಳಿ, ನೆಮ್ಮದಿಯಾಗಿ ನಿದ್ದೆ ಮಾಡಿ ಬನ್ನಿ. ಅಯ್ಯೋ ಅದೇ ಮತ್ತೆ ಈ ಥರ ತಲೆ ಹುಳ ಬಿಟ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊಳ್ಳಿ ಅಂದರೆ ಹೇಗೆ ನಿದ್ದೆ ಬರುತ್ತೆ? ನಂಗೆ ನಿದ್ದೆಲ್ಲ ಹೊಟ್ಟೋಯ್ತು. ನಿಮ್ಗೆ ಹೇಗೆ ನಿದ್ದೆ ಮಾಡಿಸ್ಬೇಕು ನನಗೆ ಗೊತ್ತು. ಎಲ್ಲಿ ಬನ್ನಿ, ತೊಡೆ ಮೇಲೆ ಮಲ್ಕೊಳ್ಳಿ. ಯಾಕೋ ಮಲಗಿಲ್ವಾ ಇನ್ನು? ಆ ಪೀಡೆ ಒಕ್ಕರ್ಸ್ಕೊಂಡಿದ್ಯಲ್ಲ, ಎಲ್ಲಿಂದ ನಿದ್ರೆ ಬರುತ್ತೆ? ನೀನು ಯಾಕೆ ಮಲಗಿಲ್ಲ? ನಂದು ಅದೇ ತಲೆನೋವು ಗುರು. ಈ ಸಿಂಚನ ಬೇರೆ ಹಠ ಹಿಡ್ದು ಕೂತಿದ್ದಾಳೆ, ಯಾವಾಗ ಅವರಿಬ್ಬರನ್ನ ಹೊರಗೆ ಕಳಿಸ್ತೀಯ ಅಂತ. ಬಾ ನಿದ್ದೆ ಬರಲಿಲ್ಲ, ಬಂದೆ. ಅದೇ ಯೋಚನೆ ಮಾಡ್ತಾ ಇದ್ದೆ ಕಣ. ಅವನಿಗೆ ಅಷ್ಟೆಲ್ಲ ಟಾರ್ಚರ್ ಕೊಟ್ಟರು, ಆ ಪಡ್ಡಿ ಮಗ ಮನೆಯಿಂದ ಕದಲ್ತಾ ಇಲ್ಲ ನೋಡು. ಅವನಿಗೆ ಊಟ ಮಾಡಕ್ಕೆ ಬಿಡ್ತಾ ಇಲ್ಲ, ಮಲ್ಗಕ್ಕೆ ಬಿಡ್ತಾ ಇಲ್ಲ. ಅಷ್ಟು ಟಾರ್ಚರ್ ಕೊಟ್ಟರು, ಇಲ್ಲೇ ಜಾಂಡ ಹುಡಿದಾನೆ, ಹೋಗ್ತಾನೆ ಇಲ್ಲ. ಹೌದು ಬ್ರೋ, ಅಪ್ಪ ಅಮ್ಮ ಬರೋ ತನಕ ಅವನು ಇಲ್ಲಿಂದ ಕದಲಲ್ಲ ಅನಿಸ್ತದೆ. ಏನು ಮಾಡೋದು ಬ್ರೋ? ನಾನು ಕೆಲಸ ಮಾಡೋಣ. ಅಪ್ಪ ಅಮ್ಮ ಫೋನ್ ಮಾಡಿದ್ರು, ನೀವಿಬ್ರು ಹೊರಟಿರಿ, ನಾವು ಇಲ್ಲಿ ಬಂದಮೇಲೆ ವಾಪಸ್ ಬನ್ನಿ ಅಂತ ಹೇಳಿದ್ರು ಅಂತ ಹೇಳ್ಬಿಡೋಣ ನಮಗೆ. ಹಾಂ, ಹೇಗೆ? ಚೆನ್ನಾಗಿದೆ. ಹಾಂ, ಅವನೇನು ಕೆಂಪಸ್ ಹತ್ಕೊಂಬಂದಿರೋ ಕಮಗಿ ಅಂತ ಅನ್ಕೊಂಡ್ಯಾ? ಅವ್ನು ನಮಗೆ ಬಕರ ಮಾಡ್ತೀಯನ್ ಕಣ. ಹೇಗೋ ಏನೋ ಮಾಡೋದೀಗ? ಅದೇ ಕಣ, ಅವನಿಗೆ ಕೊಡ್ತಿರೋ ಟಾರ್ಚರ್ಗೆ ಆ ಚೆಲುವಿಗೆ ಬೇಜಾರಾಗಿ ಅವಳಾದರೂ ಕರ್ಕೊಂಡು ಹೋಗ್ತಾಳೆ ಅಂತ ಅಂದ್ಕೊಂಡ್ರೆ ಅವಳು ಯಾವುದಕ್ಕೂ ತಲೆ ಕಟ್ಸ್ಕೊತಿಲ್ಲ, ಆರಾಮಾಗಿದ್ದಾಳೆ. ಬ್ರೋ, ಅಪ್ಪ ಅಮ್ಮ ಬರೋದ್ರೊಳಗೆ ಅವರನ್ನು ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕು, ಇಲ್ಲದ್ರೆ ಸಮಸ್ಯೆ ಆಗತ್ತೆ. ನೋಡು, ಏನಾದರೂ ಕ್ರಿಮಿನಲ್ ಐಡಿಯಾ ಮಾಡು. ಯಾಕಪ್ಪ, ನಾನೇನು ಕ್ರಿಮಿನಲ್ ಅಂತ ಅನ್ಕೊಂಡ್ಯಾ? ಹಾಗಲ್ಲ ಬ್ರೋ, ನಿನಗೆ ಈ ಥರ ದೂರ ಮಾಡೋದು, ಮನಸ್ಸುಗಳನ್ನ ಹೊಡೆಯೋದು ಅದೆಲ್ಲ ಕರತಲ ಮಲಕ ಆಗ್ಬಿಟ್ಟಿದೆಯಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ಚೆನ್ನಾಗಿ ಹೇಳಿದೆ ಕಣ ನೀನು. ನಾನೇನೋ ಮನೆಗೆ ಒಳ್ಳೇದಾಗಲಿ ಅಂತ ಇಲ್ಲಿ ಜಗಳ ಮಾಡ್ತೀನಿ ಹೊರತು ಹೊರಗಡೆ ಎಲ್ಲ ಜಗಳ ಮಾಡಲ್ಲ. ನಾನು ಹಾಗೆ ಜಗಳ ಆಡೋ ಹೋಗಿದ್ದಿದ್ರೆ ನಮ್ಮ ಬಾಸ್ ನಿಜಗುಣ ಇದ್ದಾನಲ್ಲ, ಇಷ್ಟೊತ್ತಿಗೆ ಅವನು ತಲೆ ಬುಡೆ ಹೊಡೆದಾಕ್ಬಿಡ್ತಿದ್ದೆ. ಅದನ್ನೇ ಸಹಿಸ್ಕೊಂಡಿದ್ದೀನಿ. ನೀನು ನೋಡಿದ್ರೆ ಹಿಂಗೆಲ್ಲ ಮಾತಾಡ್ತೀಯ. ನೋಡು, ನಾನು ಹೇಳಿದ್ದನ್ನು ತಪ್ಪಾಗಿ ತಿಳ್ಕೊಂಬಿಟ್ಟೆ ನೀನು. ಅವನಿಂದಾಗಿ ನಮ್ಮಿಬ್ಬರ ಮಧ್ಯೆನೇ ಈಗ ಮನಸ್ತಾಪ ಬಂದ್ಬಿಡ್ತು. ಅವನೇನಾದರೂ ಇಲ್ಲೇ ಇದ್ದರೆ ನಾವಿಬ್ಬರು ಮತ್ತೆ ಕತ್ತಿನ ಪಟ್ಟಿ ಹಿಡ್ಕೊಂಡು ಜಗಳ ಆಡೋದಂತೂ ಗ್ಯಾರಂಟಿ. ಅದಕ್ಕೆ ಅವಕಾಶ ಕೊಡಬಾರ್ದು. ಆದಷ್ಟು ಬೇಗ ಅವನ್ನ ಇಲ್ಲಿಂದ ಹೊರಡಿಸ್ಬೇಕು. ಅದನ್ನು ಐಡಿಯಾ ಮಾಡು ಅಂತ ಹೇಳಿದೆ. ಮಾಡ್ತೀನಿ ಕಣ. ಇವಾಗ ಮಲಗ್ತೀನಲ್ಲ, ಒಂದು ಬ್ರಹ್ಮಾಂಡವಾದ ಐಡಿಯಾ ಹೊಳೆಯುತ್ತೆ. ಬೆಳಿಗ್ಗೆ ಅದನ್ನು ಪ್ಲೇ ಮಾಡ, ವರ್ಕೌಟ್ ಆದ್ರೆ ಆಗ್ಬೋದು. ಏನಂತೀಯ?
ಹಾಗೇನಾದರೂ ಆದರೆ 1 ತಿಂಗಳು ಸಿಗರೇಟ್ ಖರ್ಚು ನಂದು, ಇಲ್ಲಾಂದರೆ ನಿಂದು. ನೋಡ, ಈ ಸಂತೋಷ ಅಷ್ಟು ಸುಲಭವಾಗಿ ಸೋಲಲ್ಲ. ನನಗೆ ಬೇರೆಯವ್ರ ಜೀವನದಿಂದ ಸಂತೋಷನ ಕಿತ್ಕೊಳ್ಳೋಕ್ಕೂ ಗೊತ್ತು, ಅದೇ ಸಂತೋಷನ ವಾಪಸ್ ಕೊಡೋಕ್ಕೂ ಗೊತ್ತು. ನೋಡ್ತಾ ಇರು ಏನು ಮಾಡ್ತೀನಿ ಅಂತ. ಏನೋ ಮಾಡಪ್ಪ, ಸಿಗರೇಟ್ ಹಚ್ಚು, ಇದಕ್ಕೇನು ಕಮ್ಮಿ ಇಲ್ಲ. ನೋಡಪ್ಪ, ಯಾರು ಬಂದ್ಬಿಡ್ತಾರೆ ಆಮೇಲೆ. ಚಿನ್ನುಮರಿ ಬಂದರಿ. ಗೊತ್ತಾಯ್ತು ಬಿಡಿ, ಸರ್ಪ್ರೈಸ್ ಏನು ಅಂತ ಗೊತ್ತಾಯ್ತು. ಈ ಥರ ನನಗಿಂತ ಮುಂಚೆ ಎದ್ದು ರೆಡಿಯಾಗಿ ತಿಂಡಿ ಎಲ್ಲ ಮಾಡಿಕೊಂಡು ಈ ಥರ ತಿನ್ಸಕ್ಕೆ ರೆಡಿ ಆಗಿರೋದೇ ನಂಗೆ ಸರ್ಪ್ರೈಸಾ? ಇದಕ್ಕೆ ನನಗೆ ಬೇಗ ಚೆನ್ನಾಗಿ ರೆಡಿ ಆಗು ಅಂತ ಬೇರೆ ಹೇಳಿದ್ರಾ? ಚಿನ್ನುಮರಿ, ಇದು ನಮ್ಮ ಯೂಶ್ವಲ್ ಅಲ್ವಾ? ತಿಂಡಿ ಮಾಡೋದ್ರಲ್ಲಿ ಸರ್ಪ್ರೈಸ್ ಏನಿದೆ ಹೇಳಿ? ಪ್ಲೀಸ್ ರೀ, ಅದೇನು ಸರ್ಪ್ರೈಸು ಅಂತ ನನಗೆ ಹೇಳ್ತೀರಾ? ರಾತ್ರಿ ನೀವು ಹೇಳಿದ್ಮೇಲೆ ನನಗೆ ಸರಿಯಾಗಿ ನಿದ್ದೆನೇ ಬರಲಿಲ್ಲ. ನಂಗೆ ಕ್ಯೂರಿಯಾಸಿಟಿ ತಡೆಯೋಕ್ಕೆ ಆಗ್ತಾ ಇಲ್ಲ. ಅಲ್ಲ ಚಿನ್ನುಮರಿ, ನಿಮಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ವಾ ಇವತ್ತೇನು ಸ್ಪೆಷಲ್ ಅಂತ? ಖಂಡಿತ ಇಲ್ಲ. ನಾನು ಹೇಳ್ದೆ ತಾನೆ, ನನ್ನ ತಲೆಯಲ್ಲಿ ಬೇರೆ ಏನೋ ಓಡ್ತಿದೆ ಅಂತ. ಸರಿ ಸರಿ, ಎಲ್ಲಿ ಕೂತ್ಕೊಳ್ಳಿ. ಸರ್ಪ್ರೈಸ್ ಏನು ಅಂತ ನಾನು ಹೇಳ್ತೀನಿ, ಆದರೆ ಮೊದಲು ನಿಮ್ಮ ಫೇವ್ರೆಟ್ ತಿಂಡಿ ಮಾಡ್ಕೊಂಬಂದಿದ್ದೀನಿ, ಬೇಗ ಬೇಗ ತಿನ್ಬಿಡ್ಬೇಕು. ಓಕೆ? ಹಾಂ ರೀ, ಪ್ಲೀಸ್ ರೀ, ನನಗೆ ನಿಜವಾಗ್ಲೂ ಒಂದು ಸ್ವಲ್ಪನೂ ಹಸಿವಿಲ್ಲ. ಒಂದು ಕೆಲಸ ಮಾಡಿ, ಅದೇನು ಸರ್ಪ್ರೈಸ್ ಅಂತ ನೀವು ನಂಗೆ ಹೇಳಿಬಿಡಿ, ಅದೇ ಖುಷಿಗೆ 1-2 ಸುತ್ತು ಜಾಸ್ತಿ ಒಳಗೆ ಹೋಗುತ್ತೆ. ನೋವೇ, ತಿಂಡಿ ಮುಗಿಸೋವರೆಗೂ ನಾನು ಏನೂ ಹೇಳ್ತಾ ಇಲ್ಲ. ಎಷ್ಟು ಆಟಾಡಿಸ್ತೀರಾ ನೋಡಿ. ಇನ್ನೇನು ಮಾಡೋದು ಚಿನ್ನುಮರಿ, ಈಗ ನನ್ನ ಜೊತೆ ಆಟ ಆಡ್ತಾ ಹೋದರೆ ಮಗು ಬಂದಮೇಲೆ ಮಗುವಿನ ಜೊತೆ ಮಾತ್ರ ಆಟ ಆಡಬೇಕಾಗುತ್ತಲ್ಲ, ಹಾಗೆ ಮೇಲೆ ಈಗಲೇ ಎಲ್ಲ ಆಟನೂ ಆಟ ಆಡಬೇಕು ಅಲ್ವಾ? ರೆಡಿ? ಇವಾಗ ಏನು ಅದೇನು ಸರ್ಪ್ರೈಸ್ ಅಂತ ಇವಾಗ ಹೇಳ್ತಿರೋ ಇಲ್ವೋ? ಇಲ್ಲಿಂದ ತಿನ್ನೋವರೆಗೂ ನನ್ನ ಸರ್ಪ್ರೈಸ್ ಏನು ಅಂತ ಹೇಳ್ತಾ ಇಲ್ಲ. ತಿಂದೆ, ಇವಾಗ ಹೇಳಿ. ಅಲ್ಲ ಚಿನ್ನುಮರಿ, ನಾನು ರಾತ್ರಿ ಎಲ್ಲ ಕಷ್ಟಪಟ್ಟು ನಿಮ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇಷ್ಟೆಲ್ಲ ರೆಡಿ ಮಾಡಿಕೊಂಡ್ರೆ ನೀವು 1 ಸ್ಪೂನ್ ತಿನ್ನೋದಕ್ಕೆ ನಾನೆಲ್ಲ ಹೇಳ್ಬಿಡ್ಬೇಕಾ? ಈ ಪ್ಲೇಟಲ್ಲಿರೋದಷ್ಟು ಮುಗಿಸಿದ್ರೆ ಮಾತ್ರ ಏನು ಅಂತ ನಾನು ಹೇಳ್ತೀನಿ. ಇಲ್ಲಿ ಹೋಗ್ಲಿ, ಕ್ಲೂ ಆದರೂ ಕೊಡಿ. ಕ್ಲೂನಾ? ಏನು ಕ್ಲೂ ಕೊಡೋದು? ಹೆಜ್ಜಿ, ಇದು ಪ್ರೇಮಿಗಳಿಗೆ ತುಂಬ ಇಂಪಾರ್ಟೆಂಟ್ ದಿನ. ಪ್ರೇಮಿಗಳಂತೂ ಇದನ್ನು ಮರೆಯೋ ಹಾಗೆ ಇಲ್ಲ. ನೀವು ನೋಡಿದ್ರೆ ಜ್ಞಾಪಕನೇ ಇಲ್ಲ ಅಂತೀರ. ಇನ್ನೇನು ಕ್ಲೂ ಕೊಡೋದು? ಅಷ್ಟೊಂದೆಲ್ಲ ಯೋಚನೆ ಮಾಡಬೇಡಿ ನೀವು, ಏನು ಸರ್ಪ್ರೈಸ್ ಅಂತ ನಾನೇ ಹೇಳ್ತೀನಿ. ಇಲ್ಲಿ ಲಾಸ್ಟ್ ಸ್ಪೂನ್. ನೋಡಿ, ಮಗ ಮುಗಿಸಿದೆ, ಇವಾಗ ಹೇಳಿ. ಸರಿ ಚಿನ್ನುಮರಿ, ಆದರೆ ಸರ್ಪ್ರೈಸ್ ಏನು ಅಂತ ಹೇಳೋದಕ್ಕಿಂತ ಅದೇನು ಅಂತ ತೋರಿಸಲ್ಲ. ಈ ಕಡೆ ಬನ್ನಿ. ಹಾಗೆ ಹೋಗೋ ಹಾಗಿಲ್ಲ, ಮುಂದೆ ಜೋಪಾನ. ಕರ್ಕೊಂಡು ಹೋಗ್ತಿದ್ದೀರಾ? ಎಷ್ಟೊತ್ತು ರೀ? ಓಕೆ, 3, 2, 1. ಚಿನ್ನುಮರಿ, ನನ್ನ ಬಾಳಿನ ದೇವತೆಗೆ ಹ್ಯಾಪಿಯೆಸ್ಟ್ ವ್ಯಾಲೆಂಟೈನ್ಸ್ ಡೇ. ಇದು ಪ್ರೀತಿಯಿಂದ, ಪ್ರೀತಿಗೋಸ್ಕರ, ಪ್ರೀತಿಗಾಗಿ ಪ್ರೇಮಿಗಳ ದಿನದ ಶುಭಾಶಯಗಳು ಚಿನ್ನುಮರಿ. ಸಾರಿ, ಇವತ್ತು ಪ್ರೇಮಿಗಳ ದಿನ ಅನ್ನೋದೆಲ್ಲ ಮರ್ತ್ಬಿಟ್ಟಿದ್ದೆ.
ಕ್ಷಮಿಸ್ಬಿಡಿ. ಪರವಾಗಿಲ್ಲ ನೀವು ಮರೆತರು ನಾನಂತೂ ಮರೆಯೋದಿಲ್ಲ. ನೋಡಿ, ಇದು ನಾನು ನಿಮ್ಗೆ ಮಾಡಿದ ಸರ್ಪ್ರೈಸು. ಖುಷಿ ಆಯ್ತಾ? ಇಷ್ಟ ಆಯ್ತಾ ಅಂತ ಕೇಳ್ತೀರಾ? ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋ ಕ್ಷಣಗಳಲ್ಲಿ ಇದು ಒಂದು. ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್. ಪ್ರೇಮಗಳ ಮಧ್ಯೆ ಸಾರಿ ಥ್ಯಾಂಕ್ ಯು ಎರಡೂ ಇರಬಾರ್ದು ಚಿನ್ನಮರಿ. ಪ್ರೇಮ ಮಾತ್ರ ಇರಬೇಕು ನಮ್ಮಿಬ್ಬರ ಮಧ್ಯೆ. ನೀವು ಯಾವಾಗಲೂ ನಾನು ಹೀಗೆ ಪ್ರೀತಿಸ್ತೀರಾ ಅಲ್ವಾ? ರೀ, ಏನು ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ನನ್ನ ಸರ್ವಸ್ವ. ಅಂಥದ್ರಲ್ಲಿ ಬಿಟ್ಟು ನಾನು ನಾನು ಪ್ರೀತಿ ಮಾಡಲಿ? ನೀವು ನನ್ನ ಜೀವ ರೀ. ಹಾಗಾದರೆ ಈ ಜೀವಕ್ಕೆ ನಿಮ್ಮ ಕಡೆಯಿಂದ ಏನು ಗಿಫ್ಟ್ ಇಲ್ವಾ? ಏನು ಬೇಕಿದ್ರು ಕೇಳಿ, ನನ್ನ ಕೈಲಾದರೆ ಖಂಡಿತ ಕೊಡ್ತೀನಿ. ಅದೇ ಚಿನ್ನಮರಿ, ಅದು ಕೈಯಲ್ಲಿ ಕೊಡುವಂಥದ್ದಲ್ಲ, ನಿನ್ನ ತುಟಿಯಿಂದ ಕೊಡೋ ಗಿಫ್ಟ್. ಕನಸಲಿ ಮಾಡಿದ ಪುಣ್ಯವೋ ಮಗುವಿಗೆ ನಿನ್ನ ನೀಡಿದೆ. ಮರುಮಟ್ಟಿಲ್ಲದೆ ಶರಣಾಗುವ ಅಭ್ಯಾಸ ಪ್ರೀತಿ ತಾನೆ. ನೀನಾಡು. ಬಾ ರವಿ, ನಾನು ಮತ್ತೆ ಖುಷಿ ಆಟ ಆಡ್ತಿದ್ದೀವಿ. ನನ್ನ ಜಾಯಿನ್. ಪರವಾಗಿಲ್ಲ, ಆಡಿ. ಎಲ್ಲಿ ಹೋಗ್ತಿದ್ಯಾ? ಆಟ ಆಡ ಬಾ. ಹೋಗ್ಲಿ ಬಿಡು ಬಂಗಾರಿ. ಅಲ್ಲ ಬಂಗಾರಿ, ನೀನು ಯಾವಾಗಲೂ ಅವಳ ಜೊತೆನೇ ಇದ್ರೆ ನನ್ನ ಜೊತೆ ಯಾವಾಗ ಇರ್ತೀಯ? ನನಗೂ ಸ್ವಲ್ಪ ಟೈಮ್ ಕೊಡ್ಬೇಕಲ್ವಾ? ಏನ್ ರವಿ ನೀನು? ಅವಳಿನ್ನ ಮಗು. ಅವಳಿಗೂ ನಮ್ಮನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ಸರಿ ಬಂಗಾರಿ, ಅವಳ ಮಗು ಅಂತ ನೀನು ಅವಳನ್ನ ಪ್ರೀತಿ ತೋರಿಸ್ತೀಯ, ಕೇರ್ ತಗೋತೀಯ. ಬಟ್ ನಮ್ದು ಅಂತ ಒಂದು ಲೈಫ್ ಇದೆ ಅಲ್ವಾ? ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ ರವಿ. ಖುಷಿ ಬೆಳೆದು ದೊಡ್ಡೋಳಾಗೋವರೆಗೂ ನನಗಂತೂ ಬೇರೆ ಯಾವ ಯೋಚನೆನೂ ಇಲ್ಲ. ಅವಳು ಬೆಳೆದು ದೊಡ್ಡೋಳಾದ ತಕ್ಷಣ ಅವಳೇ ನಮ್ಮ ಮಗಳು, ಅವಳೇ ನಮ್ಮ ಸರ್ವಸ್ವ ಅಂತ ಬದುಕ್ಬಿಡೋಣ. ಏನಂತ್ಯಾ? ಎಲ್ಲದಕ್ಕೂ ನಾವು ಅಂತ ಹೇಳ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ಯಾ? ನಾನು ಏನೇ ಡಿಸಿಷನ್ ತಗೊಂಡ್ರು ನೀನು ಅದಕ್ಕೆ ಓಕೆ ಅಂತೀಯ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗೆ. ಅದಕ್ಕೆ ಅಫ್ಕೋರ್ಸ್ ಬಂಗಾರಿ, ಅಫ್ಕೋರ್ಸ್ ನಿನ್ನ ಎಲ್ಲ ಡಿಸಿಷನ್ಗೂ ನನ್ನ ಕಡೆಯಿಂದ ಓಕೆನೇ. ಅಷ್ಟೇ ಯಾಕೆ, ಈಗ ನಿಮ್ಮ ಅಣ್ಣ ನಿಮ್ಮ ಅಮ್ಮನ ಸಾವಿಗೆ ನೀನು ನ್ಯಾಯ ಕೊಡಿಸ್ಬೇಕು ಅಂತ ಓಡಾಡ್ತಿದ್ಯಲ್ವಾ, ಅದಕ್ಕೂ ನನ್ನ ಕಡೆಯಿಂದ ಓಕೆನೇ. ಆದರೆ ನೀನು ಓಡಾಡ್ತಿರೋದಕ್ಕೆ ನ್ಯಾಯ ಸಿಗ್ತಿಲ್ವಲ್ಲ ಅಂತ ಬೇಜಾರಷ್ಟೇ. ಅದ್ರಲ್ಲಿ ಬೇಜಾರಾಗುವಂಥದ್ದು ಏನಿದೆ ರವಿ? ಇನ್ನೇನು ಕೇಸ್ ಕ್ಲಿಯರ್ ಆಗ್ತಿದೆ ಅಲ್ವಾ? ಜವರೇಗೌಡರು SP ಜೊತೆ ಮಾತಾಡಿದಾರಂತೆ. ಆದಷ್ಟು ಬೇಗ ಕೇಸ್ ಕ್ಲಿಯರ್ ಆಗೇ ಆಗುತ್ತೆ. ಆಕ್ಸಿಡೆಂಟ್ ಮಾಡ್ದೋನ್ ಯಾರು ಅಂತ ಕಂಡು ಹಿಡಿತಾರೆ. ಅವ್ನು ಸಿಕ್ಕಾಕೋತಾನೆ. ನನಗೆ ಯಾಕೆ ಹಾಗೆ ಅನ್ನಿಸ್ತಿಲ್ಲ ಬಂಗಾರಿ. ನನ್ನ ಪ್ರಕಾರ ಈ ಕೇಸ್ ಹಿಂದೆ ಬೇರೆ ಯಾರೋ ಇದ್ದಾರೆ. ಅವ್ರು ಈ ಕೇಸ್ನ ಡಿಲೇ ಆಗೋ ಥರ ಮಾಡ್ತಿದ್ದಾರೆ. ಅದಕ್ಕೆ ಈ ಕೇಸ್ ಇಷ್ಟೊಂದು ಸ್ಲೋ ಆಗಿ ಮೂವ್ ಆಗ್ತಿರೋದು. ಇಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಆಕ್ಸಿಡೆಂಟ್ ಮಾಡಿರೋರು ಸಿಕ್ಕಾಕೋಬೇಕಲ್ವ? ಇನ್ನೂ ಸಿಕ್ಕಾಕೊಂಡಿಲ್ಲ ಅಂದರೆ ನನ್ನ ಡೌಟ್ ನಿಜ ಅಂತ ಆಯಿತು. ರವಿ, ಇದು ಹಳೆ ಕೇಸ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ ಅನ್ಸುತ್ತೆ. ಬಂಗಾರಿ, ಸ್ವಲ್ಪ ಯೋಚನೆ ಮಾಡಿ ನೋಡು. ಭಾವನ ಅಷ್ಟೊಂದು ಸೀನ್ ಕ್ರಿಯೇಟ್ ಮಾಡಿದ ಮೇಲೆ ಅವರು ಕಂಪ್ಲೇಂಟ್ ತೊಗೊಂಡಿದ್ರು. ಅದರಲ್ಲೂ ಜವರೇಗೌಡರು ಇನ್ಫ್ಲುಯೆನ್ಸ್ ಮಾಡಿದ ಮೇಲೆ
ಕೇಸ್ ಒಂದು ಸ್ವಲ್ಪ ಮೂವ್ ಆಗಿ ಈಗ ಕೂತಿದೆ ಅಷ್ಟೇ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ಪೊಲೀಸ್ನವರೇ ಡಿಲೇ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ನಂಗೆ ಯಾಕೋ ನೀನು ಹೇಳ್ತಿರೋದೇ ಸರಿ ಅನ್ನಿಸ್ತದೆ. ನೀವೇನೇ ಹೇಳಿ ಚಿನ್ನಮರಿ, ಆ ಬ್ರಹ್ಮ ನಿಮ್ಮನ್ನು ಸೃಷ್ಟಿ ಮಾಡುವಾಗ ಆರಾಮಾಗಿ ಟೈಮ್ ತೊಗೊಂಡು ತಿದ್ದಿ ತೀಡಿ ಕುಸಿರಿ ಕೆಲಸ ಮಾಡಿ ನನಗೋಸ್ಕರ ಅಂತ ನಿನ್ನ ಕಳಿಸ್ಕೊಟ್ಟಿದ್ದಾನೆ ಅನ್ಸುತ್ತೆ. ಹೋಗ್ರಿ, ಏನೇನೋ ಹೇಳ್ತೀರಾ ನೀವು, ನಂಗೆ ನಾಚಿಕೆ ಆಗುತ್ತೆ. ಈ ನಾಚಿಕೆ ನೋಡಿ ನೋಡಿ ಹುಡುಗರೆಲ್ಲ ಕ್ಲೀನ್ ಬೋಲ್ಡ್ ಆಗೋದು. ಆದರೂ ಚಿನ್ನಮರಿ, ನಿಮ್ಮ ನೋಟ, ನಿಮ್ಮ ನಗು, ನಿಮ್ಮ ಸೌಂದರ್ಯ ನೋಡಿ ನಾನು ಮಾರು ಹೋಗಿದ್ದೀನಿ, ನಿಮಗೆ ದಾಸ ಆಗಿಬಿಟ್ಟಿದ್ದೀನಿ. ಏನ್ರಿ ನೀವು ಮದುವೆ ಆಗಿ ಇಷ್ಟು ದಿನ ಆಗಿದೆ ಮತ್ತು ಹೀಗೆ ಹೊಗಳ್ತಾ ಇರ್ತೀರಲ್ಲ? ರೇ, ನಾನು ಹೊಗಳ್ತಾ ಇಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ಆಮೇಲೆ ಈಗಷ್ಟೇ ಅಲ್ಲ, ನಿಮಗೆ ವಯಸ್ಸಾದರೂ, ನಿಮ್ಮ ಹುಬ್ಬಿನ ಮೇಲೆ ನಿಮಗೆ ಲೈನ್ಸ್ ಬಂದರು, ನಿಮ್ಗೆ ಹಣ್ಣು ಮುದುಕಿ ಆದರೂ ನೀವು, ನಾನು ನಿಮ್ಮನ್ನು ಹೀಗೆ ಹುಚ್ಚುಚ್ಚಾಗೆ ಪ್ರೀತಿ ಮಾಡ್ತಾ ಇರ್ತೀನಿ. ನಮ್ಮಿಬ್ಬರು ಪ್ರೀತಿನ ಜಗತ್ತೇ ನೋಡಿ ಪ್ರೇಮಿಗಳು ಅಂದರೆ ಹೀಗಿರಬೇಕು ಅಂತ ಹೇಳಬೇಕು, ಹಾಗಿರ್ಬೇಕು ನಾವಿಬ್ಬರು. ಅದಕ್ಕೆ ನಮ್ಗೆ ವಯಸ್ಸಾಗಿದ್ರೂ ಪರವಾಗಿಲ್ಲ, ಆಗಲೂ ನಾವು ಈ ಪ್ರೇಮಿಗಳ ದಿನಾಚರಣೆನ ಹೀಗೆ ಸೆಲೆಬ್ರೇಟ್ ಮಾಡೋಣ, ಓಕೆನಾ? ರೀ, ನಾನು ಎಷ್ಟು ಪ್ರೀತಿಸ್ತೀರಾ ನೀವು? ನಿಮ್ಗೆ ಯಾವತ್ತೂ ನಾನು ಇವಳ ಮದುವೆ ಆಗಿ ತಪ್ಪು ಮಾಡಿದೆ ಅನ್ನೋ ಭಾವನೆ ಬರಲೇ ಇಲ್ವಾ? ಚಿನ್ನು ಮರಿ, ಆ ಥರ ಭಾವನೆ ಬಂದ ದಿನ ಈ ಭೂಮಿ ಮೇಲೆ ಜಯಂತನಿಗೆ ಕೊನೆ ದಿನ ಆಗಿರುತ್ತೆ. ರೀ, ಯಾವಾಗೆಲ್ಲ ಮಾತಾಡ್ತೀರಾ ನೀವು? ಇನ್ನು ಹೇಗೆ ಮಾತಾಡಲಿ ಚಿನ್ನು ಮರಿ? ನೋಡಿ, ನಾನು ಹುಟ್ಟಿರೋದೇ ನಿಮ್ಮ ಪ್ರೀತಿನ ಸಂಪಾದನೆ ಮಾಡೋಕ್ಕೆ ಅಂತ ನನಗನ್ಸುತ್ತೆ. ನನಗೆ ಈ ಮರು ಜನ್ಮದಲ್ಲಿ ಪುನರ್ಜನ್ಮದಲ್ಲಿ ನಂಬಿಕೆ ಇಲ್ಲ. ಆದರೆ ಈ ಜನ್ಮದಲ್ಲೇ ನಾನು ನಿಮ್ಮೊಬ್ಬರನ್ನು ಮಾತ್ರ ಹುಚ್ಚುಚ್ಚ ಪ್ರೀತಿ ಮಾಡ್ತೀನಿ. ನೀವು ನನ್ನ ಜೀವಾಳ ಚಿನ್ನು ಮರಿ. ಐ ಲವ್ ಯು. ಸದಾ ಕಾಲ ಒಂದಾಗಿರುವ ಪ್ರತಿ ಹೆಜ್ಜೆ ನೀವು ಈ ಥರ ಎಲ್ಲ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಮೊದಲೇ ಹೇಳಿದರೆ ನಾನು ಏನಾದರೂ ಮಾಡ್ತಿದ್ದೆ. ಚಿನ್ನು ಮರಿ, ನೀವು ನಿಮ್ಮ ಇಡೀ ಪ್ರೀತಿ ನನಗೋಸ್ಕರ ಕೊಡ್ತಿದ್ದೀರಲ್ಲ, ನನಗೆ ಅದೇ ದೊಡ್ಡ ಗಿಫ್ಟ್, ಇನ್ನೇನು ಬೇಡ. ನೋಡಿ, ನಿಮ್ಮ ಪ್ರೀತಿನ ಜೀವನ ಪೂರ್ತಿ ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ. ಐ ಲವ್ ಯು.